ನಮಸ್ತೆ ಪ್ರಿಯ ವೀಕ್ಷಕರೇ, ನೀವೀಗಿಲ್ಲಿ ನೋಡ್ತಿರುವಂಥದ್ದು ಸಂಬಾರ ಬಳ್ಳಿ ಅಥವಾ ದಟ್ಟಪತ್ರೆ ಸೊಪ್ಪಿನ ಒಂದು ಸಣ್ಣ ಸಸ್ಯ. ಇದು ತುಂಬ ಶುಭ್ರವಾಗಿ ಹೀಗೆ ಮುರಿತಿದ್ದಂಗೆ ಲಟಕ್ ಅಂತ ಮುರಿದೋಗೋಂಥ ಸಸ್ಯ ಇದು. ಆದರೆ ಇದರಲ್ಲಿರುವಂಥ ಹೆಲ್ತ್ ಬೆನಿಫಿಟ್ಸು ಅಪಾರವಾದದ್ದು. ಇದನ್ನು ತುಂಬ ಸುಲಭವಾಗಿ ತಂಬುಳಿ ಮಾಡೋಂಥ ಒಂದು ವಿಧಾನ ಹೇಳ್ತೀನಿ. ಇದರಲ್ಲಿ ಬೋಂಡ, ಬೇರೆ ಬೇರೆ ನಾನಾ ಥರ ಇದನ್ನೆಲ್ಲ ಖಾದ್ಯಗಳು ಮಾಡ್ತಾರೆ. ಆದರೆ ದಿನನಿತ್ಯ ಮಾಡೋಂಥ ತಂಬುಳಿ ಈ ಥರ ಒಂದಿಷ್ಟು ಕುಡಿ, ಒಂದು 8-10 ಎಲೆ ಕಿತ್ಕೊಂಡು ಒಂದು ಸಣ್ಣ ಬಾಂಡಿಲೆ ಒಂದು ಸ್ಪೂನು ಎಣ್ಣೆ, ಯಾವ ಎಣ್ಣೆ ಬೇಕೋ ಅದನ್ನು ನೀವು ಕೊಬ್ಬರಿ ಎಣ್ಣೆನೋ ಶೇಂಗಾ ಎಣ್ಣೆನ ಹಾಕ್ಕೊಂಡು 4 ಕಾಳುಮೆಣಸು, ಒಂದು ಅರ್ಧ ಸ್ಪೂನ್ ಜೀರಿಗೆ ಮತ್ತು ಈ ಒಂದು 10-12 ಎಲೆ ಈ ಕುಡಿ ಸಮೇತ ಹಾಕಿದ್ರೆ ಭಾರಿ ಚೆನ್ನಾಗಿರುತ್ತೆ. ಈ ದಂಟು ಕೂಡ ಎಳೆದಿರುತ್ತೆ. ಹಾಕ್ಕೊಂಡು ಸ್ವಲ್ಪ ಪಟ ಹುರ್ಕೊಂಡು ಅದ್ರ ಜೊತೆ ಒಂದು ಸ್ವಲ್ಪ ಒಣಕೊಬ್ಬರಿ ಅಥವಾ ಹಸಿಕಾಯಿ ಹಾಕ್ಕೊಂಡು ಮತ್ತು ಕಾಳುಮೆಣಸು ಇರುತ್ತೆ, ಜೀರಿಗೆ. ಖಾರ ತುಂಬ ಖಾರ ಮಾಡಬಾರ್ದು ಇದು. ಎಲ್ಲ ಮಿಕ್ಸಿಲಿ ಚೂರದಕ್ಕೆ ಅದೇ ಕಾಯಿ ತುರಿ ಜೊತೆ ಸೇರಿಸ್ಕೊಂಡು ಮಿಕ್ಸಿಲಿ ಗರ್ರ ಅನಿಸಿ ಸ್ವಲ್ಪ ಮೊಸರು ಹಾಕಿ ಒಂದು ಇಂಗು, ಸಾಸಿವೆ, ಒಣಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಬಿಟ್ರೆ ಅಂತೂ ಅಷ್ಟು ಚೆನ್ನಾಗಿರುತ್ತೆ ಊಟಕ್ಕೆ. ಮತ್ತು ಯಾವುದೇ ಒಂದು ಗಂಟ್ಲಲ್ಲಿರುವಂಥ ಏನೇ ಒಂದು ಕರಕರ ಶಬ್ದ ಮತ್ತು ಒಂಚೂರು ಕಫ ಗಿಫ ಕಟ್ಟಿದರೆ, ಆಮೇಲೆ ನಮ್ಮ ದೇಹದ ಇನ್ನು ಕೆಲವು ಎದೆಯ ಭಾಗದಲ್ಲಿ ಕಟ್ಟಿರುವಂಥ ಕಫ ಎಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ. ಮತ್ತು ನರನಡಿ ಎಲ್ಲ ಕ್ಲಿಯರಾಗುತ್ತೆ. ಹಾಗಾಗಿ ಈ ದಟ್ಟಪತ್ರೆ ಸೊಪ್ಪು ಅಥವಾ ಈ ಸಂಬಾರ ಬಳ್ಳಿಯ ತಂಬುಳಿಯನ್ನು ಆಗಾಗ ನಾವು ತುಂಬ ಸುಲಭವಾಗಿ ಮಾಡಿಕೊಂಡು, ಏನೇ ಸಾಂಬಾರು ಇರಲಿ ಬೇರೆ ಏನೇ ಇರಲಿ ಅದ್ರ ಜೊತೆ ಸ್ವಲ್ಪ ಸೇವಿಸೋದ್ರಿಂದ ಆರೋಗ್ಯದ ಒಂದು ಲಾಭ ತುಂಬ ಇದೆ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.